ಆ, ಇಲ್ಲಿ ಕೂತಿರ್ತಕ್ಕಂಥವರು ನಮ್ಮ ತಂದೆಯವರು ಕೆ ವೆಂಕಟರಾವ್ ಅಂತ ಸ್ಕೂಲ್ ಮಾಸ್ಟರ್ ಆಗಿ ರಿಟೈರ್ಡ್ ಆದರು. ಇವರು ತುಂಬ ಹಿಂದೆ ಆಚಾರ್ಯ ಪಾಠಶಾಲಾದಲ್ಲಿ ಓದಿರ್ತಾರೆ. ಇಲ್ಲಿ ಆ ಆಚಾರ್ಯ ಪಾಠಶಾಲದ ಅನುಭವನ ಅವ್ರ ಕಡೆಯಿಂದ ಕೇಳಿ ತಿಳ್ಕೊಂಬೋಣ ಅಂತ ನಮಗೆ ಇಷ್ಟ. ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಅವರು ಮಾತಾಡೋದು ತೊದಲುತ್ತಾ ಇರೋದರಿಂದ ಅವರ ಪರವಾಗಿ ನಾನು ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇವ್ರಿಗೆ ಗುರುಗಳಾದ ಅನಂತಾಚಾರ್ ಅಂದ್ಬಿಟ್ಟು, ನೀವು ಅನಂತಾಚಾರ್ ಅಲ್ವೇನಪ್ಪ? ಹೌದು. ಈ ಯಾವ ವರ್ಷದಲ್ಲಿ ನೀವು ಅಲ್ಲಿ ಆಚಾರ್ಯ ಪಾಠಶಾಲೆಯಲ್ಲಿ ಓದಿದ್ದು? 1939. ಆ ಟೈಮಲ್ಲಿ ಅನಂತಾಚಾರ್ ಅವರು ನಿಮಗೆ ಮೇಸ್ಟರ್ ಆಗಿದ್ರಾ? ಹೌದು. ಓಕೆ 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 ಓಕೆ. ನಿನಗೆ ಬೇರೆ ಏನಾದರೂ ಜ್ಞಾಪಕ ಅಲ್ಲಿ ಓದಿದ್ದು ಎಲ್ಲ ಏನು ವಿಚಾರ? ನೀನು ಎಲ್ಲಿದ್ದೆ ಆವಾಗ? ಎಲ್ಲಿರ್ತಾ ಇದ್ದೆ ನೀನು? ಅಲ್ಲಿ ಇರೋದು ತಂಗಿದ್ದು ಎಲ್ಲಿ ಇದ್ದು ನೀನು ಸ್ಕೂಲ್ಗೆ ಹೋಗಿ ಬಂದು ಮಾಡ್ತಾ ಇದ್ದೆ? ಅಂದರೆ ಹಾಸ್ಟೆಲ್ನಲ್ಲಿದ್ರಾ ನೀವು? ಎಲ್ಲಿದ್ರಿ? ಮನೆಯಲ್ಲಿದ್ದ? ಅದೇ. ಹಾಂ. ಓಕೆ ಓಕೆ ಓಕೆ. ನೀನು ಈ ನಿಮ್ಮ ಸ್ಕೂಲ್ ಬಗ್ಗೆ ಎರಡು ಮಾತು ಏನಾದರೂ ಹೇಳೋಕ್ಕಾಗುತ್ತಾ? ಆಚಾರ್ಯ ಪಾಠಶಾಲಾ ಸ್ಕೂಲ್ ಬಗ್ಗೆ ನೀವು ಅಲ್ಲಿ ಓದಿದ ಅನಂತಾಚಾರ್ ಅವ್ರ ಜೊತೆಯಲ್ಲಿ, ನಿಮ್ಮ ಟೀಚರ್ ಆದ ಅನಂತಾಚಾರ್ ಜೊತೆಯಲ್ಲಿ ಇದ್ದ ಯಾವುದಾದ್ರೂ ಒಂದು ಎರಡು ಮಾತು ಹೇಳಿ. ಅಲ್ಲಿ ಏನು ಸಮಾಚಾರ? ಹೇಗಿತ್ತು ಸ್ಕೂಲ್? ಚೆನ್ನಾಗಿತ್ತಾ? ಹಾಂ, ಭಾಳ ಒಳ್ಳೆ ಮಾಸ್ಟ್ರು. ಓಕೆ ಓಕೆ. ಕೋಪಿಸ್ ಆದರೂ ಕೂಡ ನಾನು ಎಲ್ಲರನ್ನೂ ಸಂತೋಷ ಮಾತಾಡ್ತಾ ಇದ್ದರು. ಉತ್ತರ ಹೇಳೋದ್ರಲ್ಲಿ ತಪ್ಪಾಗಿದ್ದರೆ ತಕ್ಷಣ ಅದಕ್ಕೆ ಉತ್ತರ ಹೇಳಿ ಸರಿಪಡಿಸ್ತಾ ಇದ್ರು. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನೀವು ಎಷ್ಟು ವರ್ಷ ಸ್ಕೂಲಲ್ಲಿ ಓದಿದ್ದು? 3 ವರ್ಷ ಓದಿದ್ದೆ. 3 ವರ್ಷ ಓದಿದ್ದು? ಹೌದಾ? ಓಕೆ ಓಕೆ ಓಕೆ. ನಮ್ಮ ತಂದೆಯವ್ರಿಗೆ ಅನಂತಾಚಾರ್ ಮೇಷ್ಟ್ರ ಬಗ್ಗೆ ತುಂಬ ಅಭಿಮಾನ. ಅವರು ಸ್ಟ್ರಿಕ್ಟ್ ಆದ ಒಬ್ಬ ಉಪಾಧ್ಯಾಯರಾಗಿ ಇದ್ದಿರುತ್ತೆ ಅವರು. ಆ ಸ್ಕೂಲ್ ಬಗ್ಗೆ, ಅಲ್ಲಿನ ಮೇಷ್ಟ್ರ ಬಗ್ಗೆ, ಉಪಾಧ್ಯಾಯರ ಬಗ್ಗೆ ಇವರಿಗೆ ತುಂಬ ಅಭಿಮಾನ. ಹಾಗಾಗಿ ನಾನು ನನ್ನ ತಂಗಿ ಈ ವಿಚಾರವಾಗಿ, ರುಕ್ಮಿಣಿ ಈ ವಿಚಾರವಾಗಿ ಒಂದು ರೆಕಾರ್ಡ್ ಮಾಡಿಕೊಡು ಅಂತ ಕೇಳಿದರು. ಹಾಗಾಗಿ ನಾನು ಈ ರೆಕಾರ್ಡನ್ನು ಮಾಡಿ ತಮಗಾಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.